बसवा कल्याण तालुके के तहसील ऑफिस के सामने धरना प्रदर्शन दिया गया। ये धरना प्रदर्शन ग्राम खाता अधिकारी यानी तलाटी, इनके और सभी अधिकारी मिलकर सरकार के खिलाफ धरना प्रदर्शन किया गया। इनके कई डिमांडों को लेकर प्रदर्शन किया गया है, जैसे कि इनका प्रमोशन, ट्रांसफर और इनको बैठ कर काम करने के लिए एक ऑफिस तो क्या, एक कुर्सी भी नहीं है। ये लोग दूसरों के ऑफिस में या फिर होटल में बैठकर काम कर रहे हैं। ऐसी कई सारी इनकी समस्या है और सभी समस्याओं को लेकर सरकार से मांग करते हुए प्रदर्शन किया गया है और जब तक इनकी मांग पूरी नहीं होती है ये प्रदर्शन चलता रहेगा, ऐसे प्रदर्शनकारियों का कहना है। केपी न्यूज के संवाददाता समीर शेख की रिपोर्ट। अधिक जानकारी के लिए केपी न्यूज को लाइक, शेयर, सब्सक्राइब करना ना भूलें। ನೋಡ್ರಿ ಈಗಾಗಲೇ ಒಂದು 4 ತಿಂಗಳ ಹಿಂದೆ ನಾವು ಮುಷ್ಕರವನ್ನು ಮಾಡಿದೀವಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳು ಈಡೇರಬೇಕಂತ ಹೇಳಿ। ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಕಂದಾಯ ಇಲಾಖೆ ಅವರು ರಾಜೇಂದ್ರ ಕಟಾರಿಯಾ ಸರ್ ಅವರು ನಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತ ಹೇಳಿ ಭರವಸೆ ನೀಡಿದ ನಂತರ ನಮ್ಮ ರಾಜ್ಯ ಸಂಘದಿಂದ ನಾವು ಏನ್ ಮುಷ್ಕರವನ್ನು ಕೈಗೊಂಡಿದ್ದೇವೆ ಅದನ್ನ ಹಿಂಪಡೆದಿದ್ದೀವಿ। ಸುಮಾರು 4 ತಿಂಗಳಾಯ್ತು, ಆದ್ರೆ ಇಲ್ಲಿವರೆಗೆ ಯಾವತ್ತೂ ಬೇಡಿಕೆಗಳನ್ನು ನಮ್ಗೆ ಈಡೇರಲಿಲ್ಲ, ಅದಕ್ಕೆ ಸಮಂಜಸವಾದಂತ ಉತ್ತರವನ್ನು ಕೂಡ ಕೊಡ್ಲಿಲ್ಲ। ಅದರಿಂದ ಅನಿವಾರ್ಯವಾಗಿ ನಾವು ಇವತ್ತಿನ ದಿವಸ 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ। ಈಗ ನಮ್ಮ ಪ್ರಮುಖ ಬೇಡಿಕೆ ನಮ್ಗೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಸುಸಜ್ಜಿತವಾದಂತ ಕಟ್ಟಡ ಕೊಡಬೇಕು, ಅದಕ್ಕೆ ಬೇಕಾದಂತ ಸಾರ್ವಜನಿಕರು ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಕೆಲಸ ಕೊಡ್ಲಿಕ್ಕೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಸ್ ಗಳನ್ನ ಕೊಡಬೇಕು, ವರ್ಷಕ್ಕೆ ನಮ್ಗೆ ಪ್ರಮೋಷನ್ ಗಳನ್ನ ಕೊಡಬೇಕು, ಎಲ್ಲಾ ನಮ್ಮ ಸರ್ಕಾರಿ ನೌಕರರ ಗ್ರಾಮ ಆಡಳಿತಾಧಿ ನೌಕರರಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು। ಅದೇ ರೀತಿ ನಮ್ಗೆ 21 ಆಪ್ ಗಳನ್ನ ಕೆಲಸ ನಾವು ಡಿಜಿಟಲ್ ಕೆಲಸನ ಮಾಡ್ತಾ ಇದ್ದೇವೆ, ಅದನ್ನ ನಾವು ತಾಂತ್ರಿಕ ಹುದ್ದೆಗಳನ್ನ ಅಂತ ಹೇಳಿ ಪರಿಗಣನೆ ಮಾಡಿ ಒಂದಷ್ಟು ಸ್ಕೇಲ್ ಅನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಡಿಮಾಂಡ್ ಇದೆ। ಈಗಾಗಲೇ ಕಳೆದ ಸರ್ಕಾರ ನಮ್ದು C&R ರೂಲ್ ನ ತಿದ್ದುಪಡಿ ಮಾಡಿದ್ರು। ಆ ತಿದ್ದುಪಡಿ ರೂಲ್ ನ ಏನಾರ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದಾರೆ। ಆ ತಿದ್ದುಪಡಿಗಳನ್ನ ಏನದಂದ್ರ ಸರ್ಕಾರ